ಹರಿ ಓಂ. ವೆಲ್ಕಮ್ ಟು ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನಲ್. ಮುದ್ರೆಗಳನ್ನ ಮಾಡೋಣ, ಮಾತ್ರೆಗಳನ್ನ ದೂರ ಇಡೋಣ ವಿಭಾಗಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಫಸ್ಟ್ ಪ್ರೈಸ್ ಕಾಂಪಿಟಿಷನ್, ಸೆಕೆಂಡ್ ಪ್ರೈಸ್ ಯಾವುದು? ಡಯಾಬಿಟೀಸ್, ಬಿ ಪಿ, ಗ್ಯಾಸ್ಟ್ರಿಕ್, ಅದರಿಂದ ಆಗುವಂತಹ ಸಮಸ್ಯೆಗಳು. ಕಾನ್ಸೋಲೇಷನ್ ಪ್ರೈಸ್ ಮಂಡಿ ನೋವು, ಪಾದಗಳ ಪಾದಗಳಲ್ಲಿ ಉರಿ, ಸಯಾಟಿಕಾ ಪ್ರಾಬ್ಲಮ್, ಸರ್ವಿಕಲ್ ಸ್ಪಾಂಟೇನಿಯಸ್ ಪ್ರಾಬ್ಲಮ್, ವರ್ಟಿಗೋ, ಎಲ್ಲ ಕಾನ್ಸೋಲೇಷನ್ ಇರಲಿ. ಇವತ್ತು ಡಯಾಬಿಟೀಸ್. ಈಗಾಗಲೇ ಬಿ ಪಿಗೆ ಒಂದು ವಿಡಿಯೋ ಹಾಕಿದ್ದೀನಿ. ಮತ್ತು ಬಿ ಪಿ ಸಡನ್ನಾಗಿ ರೈಸ್ ಆದರೆ ಅದನ್ನು ಹೇಗೆ ಸುಧಾರಿಸ್ಕೊಳ್ಳೋದು ಅಂತ ಅದನ್ನು ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ನೀವು ಅದನ್ನು ನೋಡಿ ನೀವು ಅಭ್ಯಾಸ ಮಾಡ್ತಾಯಿದ್ದೀರಾ ಅಂತ ನಂಬಿದ್ದೀನಿ. ಮತ್ತು ಹೊಸದಾಗಿ ಬಂದಿರೋರು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಸ್ಟ್ರೆಸ್ ಅಂತ ಅಡಿಯಲ್ಲಿ ಬಿ ಪಿಗೆ ಹಾಕಿದ್ದೀನಿ. ಇದೆಲ್ಲ ನೋಡಿ, ಶಕ್ತಿ ಮುದ್ರೆ ಅದೆಲ್ಲ ನೋಡಿ. ಇವತ್ತಿನ ವಿಷಯ ಡಯಾಬಿಟಿಕ್ಸ್. ಇದರ ಮೂಲ ಕಾರಣ ಯಾವುದು? ಪ್ಯಾಂಕ್ರಿಯಾಸ್, ಜೀರ್ಣಮಂಡಲ ಸರಿಯಾಗಿ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದರೆ ಅದು ಅಲ್ಲಿ ಆಲ್ಫಾ ಪೀಟಾ ಸೆಲ್, ಇನ್ಸುಲಿನ್ ಪೀಟಾ ಸೆಲ್ಲಿಂದ ಉತ್ಪತ್ತಿಯಾಗುತ್ತೆ. ಸೊ ಜೀರ್ಣಮಂಡಲ ಸರಿ ಇಲ್ಲದಿದ್ದರೆ ಆ ಜೀರ್ಣ ಆಗದೇ ಇದ್ದರೆ ನೀವು ಮುಂದಿನ ದಿನ ತೊಗೊಂಡಿರುವ ಸೇವನೆ ಮಾಡಿರುವಂಥ ಆಹಾರ ಜೀರ್ಣ ಆಗಿರಬೇಕು. ಆಗಲಿಲ್ಲ ಅಂದರೆ ಈ ಇನ್ಸುಲಿನ್ ಉತ್ಪತ್ತಿಯಲ್ಲಿ ತಡೆಯಾಗುತ್ತೆ. ಸೊ ಈ ಮೂಲ ಕಾರಣ ಯಾವುದು ಅಂತ ಗೊತ್ತಾಗಿದೆ. ಈಗ ನಿಮ್ಮ ಏಜ್ ವೈಸ್ ಜೀರ್ಣ ಶಕ್ತಿ, ಆರ್ಗನ್ ಶಕ್ತಿ ಕಮ್ಮಿ ಆಗಿರುತ್ತೆ. ನಾನು ಆವಾಗ ಅದೆಲ್ಲ ತೊಗೊಳ್ತಾ ಇದ್ದೆ, ಇಷ್ಟು ತಿಂತಾ ಇದ್ದೆ, ಅದೆಲ್ಲ ಬೇಡ. ಈಗ ನಿಮ್ಮ ಶಕ್ತಿ ಎಷ್ಟಿದೆ, ಕೆಪಾಸಿಟಿ ಎಷ್ಟಿದೆ, ಅದರ ಮೇಲೆ ನಿಮ್ಮ ಅಲರ್ಟ್ನೆಸ್, ಕಾನ್ಷಿಯಸ್ ಇರಲಿ. ಅದಕ್ಕೆ ತಕ್ಕಂತೆ ನೀವು ಆಹಾರ ತಗೊಳ್ಳಿ, ಜೀರ್ಣ ಆಗಬೇಕು. ಇಷ್ಟೇ ಮೂಲ ಕಾರಣ. ಈ ಮೂಲ ಕಾರಣ ತಿಳ್ಕೊಂಡು ನೀವು ಫಾಲೋ ಮಾಡಿದರೆ 50 to 80% ಯು ಕ್ಯಾನ್ ಕಮ್ ಔಟ್ ಫ್ರಮ್ ದ ಡಿಸೀಸಸ್. ಓಕೆ, ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ? ಮುದ್ರೆಗಳು: ವರ್ಣ ಮುದ್ರೆ, ಸುಮಣ ಮುದ್ರೆ, ಪ್ರಾಣ ಮುದ್ರೆ, ಅಪಾನ ಮುದ್ರೆ, ಅಪಾನವಾಯು ಮುದ್ರೆ ಮತ್ತು ವ್ಯಾನ ಮುದ್ರೆ. ಇಷ್ಟು ಮುದ್ರೆಗಳು ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದರೆ ಅದು ಸಹಾಯಕಾರಿಯಾಗುತ್ತೆ. ಇವತ್ತು ಎರಡು ಮುದ್ರೆಗಳು ಆ ಕಾಂಬಿನೇಷನಲ್ಲಿ ತಗೊಳ್ಳೋಣ. ಯಾವುದು? ಒಂದು ವರ್ಣ ಮುದ್ರೆ, ಇನ್ನೊಂದು ಸುಮಣ ಮುದ್ರೆ. ಸರಿ, ಮುದ್ರೆಗಳು ಮಾಡೋದಕ್ಕೆ ಮುಂಚೆ ಹೇಗೆ ಕೂತ್ಕೊಳ್ಳೋದು? ಪದ್ಮಾಸನ, ವಜ್ರಾಸನ, ಸುಖಾಸನ, ಸ್ವಸ್ತಿಕಾಸನ, ಯಾವುದೇ ಆಸನದಲ್ಲಿ ಕೂತ್ಕೊಳ್ಳಿ, ಅಥವಾ ಅರ್ಧ ಪದ್ಮಾಸನ ಕೂತ್ಕೊಳ್ಳಿ. ಮಿಡಿಲ್ ಏಜಿನವರು ದಯವಿಟ್ಟು ಈ ಆಸನಗಳನ್ನ ಅಭ್ಯಾಸ ಮಾಡಿ. ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಇದೆಲ್ಲ ಅಭ್ಯಾಸ ಮಾಡಿ, ಆಮೇಲೆ ಆಗೋಣ. ಆಗದೇ ಇರೋರು, ವಯಸ್ಸಾದವರು ಚೇರಲ್ಲಿ ಕೂತ್ಕೊಂಡು ಮಾಡಿ. ಬೆನ್ನು ನೇರವಾಗಿರಲಿ, ಕಾಲು ನೆಲಕ್ಕೆ ತಾಗಿಸಿ. ಇಷ್ಟೇ. ಈಗ ಪ್ರಾರಂಭ ಮಾಡೋಣ. ವರ್ಣಮುದ್ರೆ. ಪಂಚಭೂತಗಳು ಹೀಗೆ ನೋಡಿ. ಈಗಾಗಲೇ ನಾನು ಹೇಳಿದ್ದೀನಿ ನನ್ನ ವಿಡಿಯೋದಲ್ಲಿ. ಇದು ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ದಿ ಎಂಟೈರ್ ಯೂನಿವರ್ಸ್, ಪ್ರಪಂಚ, ಆ್ಯಸ್ ವೆಲ್ ಆಸ್ ಅವರ್ ಫಿಸಿಕಲ್ ಬಾಡಿ ಈಸ್ ಮೇಡ್ ಅಪ್ ವಿತ್ 5 ಕಾಸ್ಮಿಕ್ ಎಲಿಮೆಂಟ್ಸ್. ಪಂಚಭೂತಗಳಿಂದ ಆಗಿರುವಂಥದ್ದು ನಮ್ಮ ದೇಹ. ಇದು ಸಮತೋಲನೆಯಲ್ಲಿ ಇದ್ದರೆ ವಿ ಕ್ಯಾನ್ ಕಮ್ ಔಟ್ ಫ್ರಮ್ ಆಲ್ ದಿ ಡಿಸೀಸಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ನಮ್ಮ ದೇಹದಲ್ಲಿ. ಯಾವ ತತ್ವಗಳು, ಇದು ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ, ಜಲತತ್ವ, ಇದು ಭೂಮಿ ಜಲತತ್ವ, ಇದು ಯಾವ ಪ್ರಪೋರ್ಷನಲ್ಲಿ ಇರಬೇಕು, ಇರಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ನೀರು, ವಾಟರ್ ನಮ್ಮ ದೇಹದಲ್ಲಿ 70 to 75%. ಜಾಸ್ತಿ ಆದರೆ ಏನಾಗುತ್ತೆ? ಮೂಗಿಂದ ಸೋರೋದು, ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕಮ್ಮಿ ಆದರೆ ಬಾಯಾರಿಕೆ ಮತ್ತು ಹಿಚ್ಚಿಂಗು ಇದೆಲ್ಲ ಶುರುವಾಗುತ್ತೆ. ಈ ರೀತಿಯಾಗಿ ಈ ತತ್ವಗಳು, ಪಂಚತತ್ವಗಳು ಆಗ ಪ್ರಪೋರ್ಷನಲ್ಲಿ ಇರಬೇಕು. ಅದಕ್ಕೆ ಮುದ್ರೆಗಳು ಬೇಕಾದಷ್ಟು
ನಾವು ಫಾಲೋ ಮಾಡಬೇಕು ಅಷ್ಟೇ. ಈಗ ಮೂಲ ಕಾರಣ ಗೊತ್ತಿದೆ, ಪ್ಯಾಂಕ್ರಿಯಾಸ್ ಹೇಗೆ ಇಟ್ಕೋಬೇಕು, ಜೀರ್ಣಮಂಡಲ ಹೇಗೆ ಇಟ್ಕೋಬೇಕು ಅಂತ. ಆಗ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ, ತಡೆ ಆಗಲ್ಲ. ಇದನ್ನು 2 to 5 ಮಿನಿಟ್ಸ್ ಮಾಡಿ. ಮಾಡೋದಕ್ಕೆ ಮುಂಚೆ ಬೆನ್ನು ನೇರವಾಗಿರಲಿ, ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ನೋಡಿ, 3 ಬೆರಳು ನೇರವಾಗಿರಲಿ, ಕೆಳಮುಖವಾಗಿ ಇರಲಿ. ಕೆಲವರಿಗೆ ಈ ಡಯಾಬಿಟಿಕ್ಸು ಸೀರಿಯಸ್ ಆಗಿರೋರಿಗೆ ಬೆರಳುಗಳು ಸೇರೋದಿಲ್ಲ, ಹೀಗೆ ಬಿಟ್ಟು ಹೋಗುತ್ತೆ, ಈ ರೀತಿಯಾಗಿ ಬಿಟ್ಟು ಹೋಗುತ್ತೆ. ಆಗ ನೀವು ಈ ಥರ ಹಿಡಿದು ಅಭ್ಯಾಸ ಮಾಡಿ, ಒಂದೊಂದೇ ಕೈಯಲ್ಲಿ ಮಾಡಿ. ಹೀಗೆ ಹಿಡಿದು ಒಂದು 10 to 15 ಡೇಸ್ ಈ ಥರ ಅಭ್ಯಾಸ ಮಾಡಿದರೆ ಸರಿಯಾಗಿ ಕೂತ್ಕೊಳುತ್ತೆ. ನೋಡಿದ್ರಾ? ಈಗ ಮುಟ್ಟು ನೋಡಿದ್ರೆ ಸಡಿಲವಾಗಿ ಇರಬೇಕು, ಮೃದುವಾಗಿ ಇಟ್ಕೊಳ್ಳಿ. ಕಣ್ಣು ಮೃದುವಾಗಿ ಮುಚ್ಚಿ ಸಹಜವಾಗಿ ಉಸಿರಾಟವನ್ನು ಗಮನಿಸಿ. ನಿಮ್ಮ ಗಮನ ಪೂರ್ತಿ ಪ್ಯಾಂಕ್ರಿಯಾಸಲ್ಲಿ ಸರಿಯಾಗಿ ನಮ್ಮ ಜೀರ್ಣಮಂಡಲ ಸರಿಯಾಗಿ ಕೆಲಸ ಮಾಡ್ತಾಯಿದೆ ಅಂತ ಒಂದು ಸಂಕಲ್ಪ ಮಾಡಿಕೊಳ್ಳಿ. ನಿಮ್ಮ ಗಮನ ಪೂರ್ತಿ ಅಲ್ಲಿ ಇರಲಿ, ಉಸಿರಾಟದ ಮೇಲೆ, ನಿಸರ್ಗದ ಉಸಿರಾಟ. ಆಯಿತು, 2 to 5 ಮಿನಿಟ್ಸ್ ಮಾಡಿದ್ದೀರ. ಎರಡನೇದು ಸುಮುಣ ಮುದ್ರೆ. ಹೇಗೆ? ಇದು ನಮಸ್ಕಾರ ಮುದ್ರೆ, ಅಂಜಲಿ ಮುದ್ರೆ ಅಂತೀವಿ, ಹೌದಾ? ಅಂಜಲಿ ಮುದ್ರೆ ಇಟ್ಕೊಳ್ಳಿ. ಹೀಗೆ ರಿವರ್ಸ್ ಮಾಡಿ, 2 ಹೆಬ್ಬೆರಳು ಮೇಲೆ ಇರಲಿ, ಒಂದೊಂದು ಉಗುರು ಟಚ್ ಆಗಿರಲಿ. ಇದು ಅಷ್ಟೇ, ಡಯಾಬಿಟಿಕ್ ಪೇಷಂಟ್ಗೆ ಟಚ್ ಆಗಲ್ಲ ಉಗುರು. ಆಗ ನೀವು ಏನು ಮಾಡ್ತೀರ ಅಂದರೆ, ಯಾವ್ಯಾವ ಉಗುರು ಟಚ್ ಆಗಿಲ್ವೋ, ಯಾಕೆಂದರೆ ಉಗುರು ಬೇರು ಇರುತ್ತೆ, ಒಂಥರ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಯಾವ ಉಗುರು ಟಚ್ ಆಗಿಲ್ವೋ ಈಗ ಟಚ್ ಮಾಡಿ, ಪ್ರೆಸ್ ಮಾಡಿ, ಅಭ್ಯಾಸ ಮಾಡಿ. ಇದನ್ನು ಪ್ರೆಸ್ ಮಾಡಿ, ಇದು ಪ್ರೆಸ್ ಮಾಡಿ, ಆಮೇಲೆ ಕೊನೆಯಲ್ಲಿ ಹಿಂಗೆ ಮಾಡಿ. ಅದು ಒಂದು 10 to 15 ಡೇಸ್ ಅಡ್ಜಸ್ಟ್ ಆಗುತ್ತೆ. ಇದು ಅದೇ ರೀತಿಯಲ್ಲಿ ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ, ಸಹಜವಾಗಿ ಉಸಿರಾಟ ಮಾಡಿ. ನಿಸರ್ಗದ ಕ್ರಿಯೆ, ಸಹಜವಾದ ಉಸಿರಾಟದ ಮೇಲೆ ನಿಮ್ಮ ಗಮನ ಇರಲಿ. ನನ್ನ ಪ್ಯಾಂಕ್ರಿಯಾಸ್ ಜೀರ್ಣಮಂಡಲ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಭಾವನೆಯಲ್ಲಿ ಒಂದು 2 to 5 ಮಿನಿಟ್ಸ್ ಮಾಡಿ. ಆಯಿತು, ಈಗ ಇಷ್ಟೆಲ್ಲ ಮಾಡಿದಿರಾ. ಇದು ಮಾರ್ನಿಂಗ್ ಮತ್ತು ಆಫ್ಟರ್ನೂನ್, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಬಿಫೋರ್ ಫುಡ್ಡು ಮಾಡಲೇಬೇಕು. ನೀವು 3 ಟೈಮ್ಸ್ ಬಿಫೋರ್ ಫುಡ್ ಮಾಡಿ. ಆಮೇಲೆ ನಿಮ್ಮ ಆಹಾರದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ದೇಹಕ್ಕೆ ಯಾವುದು ಹೊಂದ್ಕೊಳ್ಳುತ್ತೋ, ಜೀರ್ಣಕ್ಕೆ ಸರಿಯಾಗಿ ಜೀರ್ಣ ಆಗ್ತಾಯಿದೆಯೇ ಆ ಫುಡ್ ಮಾತ್ರ ತಗೊಳ್ಳಿ. ವಾರಕ್ಕೆ 2 ಸತಿ ಈಸಿಯಾಗಿ ಸಿಗುವಂಥದ್ದು, ವಾರಕ್ಕೆ 2 ಸತಿ ಆಹಾರದಲ್ಲಿ ಒಂಥರ ಮೆಡಿಸಿನ್ ಥರ ತಗೊಳ್ಳಿ. ನುಗ್ಗೆ ಸೊಪ್ಪು ಸೇವನೆ ಮಾಡಿ. ಹೇಗೆ? ಪಲ್ಯ ಮಾಡಿ, ಕೂಟು ಮಾಡಿ, ಯಾವುದಾದ್ರು ಮಾಡಿ ಸೇರಿಸ್ಕೊಳ್ಳಿ. ಮತ್ತು ವಾರಕ್ಕೆ 2 ಅಥವಾ 3 ದಿನ ನೇರಳೆ ಬೀಜ ಪುಡಿಯನ್ನು ತಗೊಳ್ಳಿ. ನೀವೇ ಮಾಡಿ ಇಟ್ಕೊಂಡ್ರೂ ಸರಿ, ಅಥವಾ ಮೆಡಿಕಲ್ ಸ್ಟೋರಲ್ಲಿ, ಆಯುರ್ವೇದಿಕ್ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಒಂದು ಅರ್ಧ ಮುಕ್ಕಾಲು ಸ್ಪೂನು ನೀರಲ್ಲಿ ಹಾಕಿ ತಗೊಳ್ಳಿ. 3ನೇದು ಚೇಪೆ ಹಣ್ಣು, ಅದು ವಾರಕ್ಕೆ 2 ದಿನ 3 ದಿನ ತಗೊಳ್ಳಿ. ಇದೆಲ್ಲ ಒಟ್ಟಿಗೆ ತಗೋಬೇಕು ಅಂತ ಅಲ್ಲ, ಯಾವುದು ಸಿಗುತ್ತೋ ಅದನ್ನು ತಗೊಳ್ಳಿ. ಈ ರೀತಿಯಾಗಿ ಫಾಲೋ ಮಾಡಿ. ಆಫ್ಟರ್ 40 ಡೇಸ್ ಹೋಗಿ ಚೆಕಪ್ ಮಾಡಿ, ಎಲ್ಲ ಕಮ್ಮಿ ಆಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.